ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ತೇಜ ರೆಡ್ಡಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನು ಇವತ್ತೊಂದು ರೆಸಿಪಿನ ಮಾಡೋದನ್ನು ತೋರಿಸ್ತಿದ್ದೀನಿ ನಿಮಗೆ. ಹುರುಳಿಕಾಳು ಮೊಳಕೆ ಕಟ್ಟಿದ್ದೆ, ಆ ಸಾರು ಹೇಗೆ ಮಾಡೋದನ್ನು ತೋರಿಸ್ತಿದ್ದೀನಿ. ಇದಕ್ಕೆ ಬೇಕಾಗಿರೋ ಪದಾರ್ಥಗಳು: ಒಂದೆರಡು ದೊಡ್ಡ ಸೈಜ್ ಟೊಮೊಟೊ, ಒಂದು ಈರುಳ್ಳಿ, ಒಂದು ಬೆಳ್ಳುಳ್ಳಿ, ಹಸಿ ಕೊಬ್ಬರಿ ಒಂಚೂರು, ಶುಂಠಿ, ಕೊತ್ತಂಬರಿ ಸೊಪ್ಪು. ಈಗ ಜಾರ್ಗೆ 4 ಲವಂಗೆ, 1 ಇಂಚು ಚಕ್ಕೆ ಹಾಕ್ಕೊತಿದ್ದೀನಿ. ಇದ್ರ ಜೊತೆಗೆ ಕೊಬ್ಬರಿ ಹಾಕ್ಕೊಂಡು ಇದು ಎಲ್ಲ ಒಂದು ಗ್ರೈಂಡ್ ಮಾಡ್ಕೊಂಬರಬೇಕು. ಯಾಕಂದರೆ ಕೊಬ್ಬರಿ ಸ್ವಲ್ಪ ಗಟ್ಟಿ ಇರುತ್ತಲ್ಲ, ಅದಕ್ಕೆ ಒಂಚೂರು ಮೆತ್ತಗೆ ಮಾಡ್ಕೊಂಡು ಮತ್ತೆ ಮಸಾಲೆ ಸೇರಿಸ್ಕೋಬೇಕು. ಇದಕ್ಕೆ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು ಇದನ್ನ ಹಾಕ್ಕೊಂಡು ಚೆನ್ನಾಗಿ ಮೆತ್ತಗೆ ಪೇಸ್ಟ್ ಮಾಡ್ಕೋಬೇಕು. ನಾವು ಇದೆಷ್ಟು ಮೆತ್ತಗೆ ಮಾಡಿಕೊಂಡ್ರೆ ಸಾರು ಅಷ್ಟು ತಿಕ್ನೆಸ್ ಇರುತ್ತೆ, ಚೆನ್ನಾಗಿರುತ್ತೆ ಸಾರು. ಅದು ಮೆತ್ತಗೆ ಮಾಡಿಕೊಂಡು ಈ ಖಾರದ ಪುಡಿ, ನಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಅರಿಶಿನ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ನಾನು ಒಗ್ಗರಣೆಗೆ ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರಲ್ಲೇ ಮಾಡ್ಕೋಬೇಕು 90% ಈ ಸಾರು. ಯಾಕಂದರೆ ಹುರುಳಿಕಾಳು ಸ್ವಲ್ಪ ಹಾರ್ಡ್ ಇರುತ್ತೆ, ಬೇಯೋದು ಟೈಮ್ ತಗೊಳ್ಳುತ್ತೆ. ಒಂದು 3-4 ವಿಸಿಲ್ ಹಾಕ್ಸ್ಕೋಬೇಕಾಗುತ್ತೆ. ಪಾತ್ರೆಯಲ್ಲಾದರೆ ಟೈಮ್ ತಗೊಳ್ಳುತ್ತೆ ಅಂತ ನಾನು ಕುಕ್ಕರ್ಗೆ ಇಟ್ಕೊಂಡಿದ್ದೀನಿ. ನಾನು ರೆಫರ್ ಮಾಡೋದು ಕುಕ್ಕರಲ್ಲೇ ಮಾಡಿ ಅಂತ ನಿಮಗೆ ಕೂಡ ಹೇಳ್ತೀನಿ. ಈಗ ಒಗ್ಗರಣೆಗೆ ಈರುಳ್ಳಿ, ಟೊಮೊಟೊ ಹಾಕ್ಕೊಂಡು ಅದು ಸ್ವಲ್ಪ ಚೆನ್ನಾಗಿ ಮೆತ್ತಗಾಗೋವರೆಗೂ ಆಯಿಲಲ್ಲಿ ಸ್ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕು. ಈ ಮಸಾಲೆ ಹಾಕ್ಕೊಂಡು ಮಸಾಲೆನೂ ಅಷ್ಟೇ ಸ್ಲೋ ಫ್ಲೇಮಲ್ಲಿ ಒಂದು 5 ನಿಮಿಷ ಬೇಯಿಸ್ಕೋಬೇಕಾಗುತ್ತೆ. ನಾವೇನಾದರೂ ಮೊದಲೇ ಆಯಿಲಲ್ಲಿ ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ ಎಲ್ಲ ಹುರ್ಕೊಂಡಿದ್ರೆ ಈಗ ಟೈಮ್ ತಗೊಳ್ಳಲ್ಲ. ನಾನು ಹುರ್ಕೊಂಡಿಲ್ಲ, ಡೈರೆಕ್ಟಾಗಿ ಹಸಿದು ಹಾಕ್ಕೊಂಡಿದ್ನಲ್ಲ, ಅದಕ್ಕೊಂದು 5 ನಿಮಿಷ ಸ್ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಆಯಿಲ್ ಬಿಡೋವರೆಗೂ ಮಸಾಲೆ ಟೇಸ್ಟ್ ಚೆನ್ನಾಗಿರುತ್ತೆ. ಇದಕ್ಕೆ ಮೊಳಕೆ ಕಾಳು ಸೇರಿಸ್ಕೊಂಡಿದ್ದೀನಿ. ಈಗ ಮಸಾಲೆಯಲ್ಲಿ ಆಯಿಲಲ್ಲಿ ಇದು ಕೂಡ ಒಂದು 2 ನಿಮಿಷ ಬೇಯಿಸ್ಕೊಳ್ಳೋಣ್ರೆ ಚೆನ್ನಾಗಿರುತ್ತೆ. ಬೇಯಿಸ್ಕೊಳ್ಳೋಣ. ಪಾತ್ರೆಯಲ್ಲಾದರೆ ಅಷ್ಟು ಹಸಿ ಸ್ಮೆಲ್ ಇರಲ್ಲ, ಕುದೀತಾ ಚೆನ್ನಾಗಿರುತ್ತೆ. ನಾವು ಕುಕ್ಕರಲ್ಲಿ ಮುಚ್ಚಳ ಹಾಕ್ಕೊಂಡ್ಬಿಡ್ತೀವಲ್ಲ, ಅದಕ್ಕೆ ಒಂದು ಸ್ವಲ್ಪ ಮೊದಲೇ ಮಸಾಲೆನೇ ಆಯಿಲಲ್ಲಿ ಹುರ್ಕೋಬೇಕು, ಚೆನ್ನಾಗಿರುತ್ತೆ ಟೇಸ್ಟು. ಈಗ ನಾವು ನೀರು ಸೇರಿಸ್ಕೊತಾ ಇದ್ದೀನಿ. ನಮಗೆ ನೀರು ಎಷ್ಟು ಬೇಕೋ ಅಷ್ಟು, ನಮಗೆ ಸಾರು ಎಷ್ಟು ಬೇಕು, ನಮಗೆ ತಿಕ್ನೆಸ್ ಹೇಗಿರಬೇಕು ಅಂತ ನೋಡಿಕೊಂಡು ನಾವು ನೀರು ಸೇರಿಸ್ಕೋಬೇಕು. ನಾನು ಇದಕ್ಕೆ ಕಳ್ಳುಪ್ಪು ಸೇರಿಸ್ಕೊಂಡಿದ್ದೀನಿ, ಆ ಕ್ಲಿಪ್ ಮಿಸ್ ಆಗಿದೆ ಸ್ನೇಹಿತರೆ. ಈಗ ಕುಕ್ಕರ್ಗೆ ಮುಚ್ಚಳ ಹಾಕ್ಕೊಂಡು 3 ವಿಸಿಲ್ಸ್ ಹಾಕ್ಸ್ಕೋಬೇಕು. ಇದು ಹುರುಳಿಕಾಳು ತುಂಬ ಹೆಲ್ತ್ಗೆ ಒಳ್ಳೆಯದು. ಇದಕ್ಕೆ ನಾವು ಯಾವುದೇ ಗೊಬ್ಬರ ಏನೂ ಯೂಸ್ ಮಾಡಲ್ಲ, ಆರ್ಗಾನಿಕ್ ಆಗಿರುತ್ತೆ. ಇದೆಲ್ರಿಗೂ ಗೊತ್ತಿದೆ ಹುರುಳಿಕಾಳು ಎಷ್ಟು ಒಳ್ಳೆಯದು ಅಂತ. ಅದರಲ್ಲೂ ಮೊಳಕೆ ಕಟ್ಟಿರೋ ಕಾಳಂದರೆ ತುಂಬ ಒಳ್ಳೆಯದು ನಮಗೆ. ವಾರಕ್ಕೊಂದು ಸಾರಿ ಆದರೂ ನೀವು ಯೂಸ್ ಮಾಡಿ ಸ್ನೇಹಿತರೆ, ತಿನ್ನಿ, ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ನೀವು ಯಾವ ಥರ ಮಾಡ್ತೀರಂತ ನನಗೆ ಕಾಮೆಂಟಲ್ಲಿ ತಿಳಿಸಿ. ಈ ಥರ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಒಂದು ಸಾರಿ ಟ್ರೈ ಮಾಡಿ, ಕಾಮೆಂಟಲ್ಲಿ ತಿಳಿಸಿ ನನಗೆ ಹೇಗಿರುತ್ತೆ ಅಂತ. ತುಂಬ ಚೆನ್ನಾಗಿತ್ತು, ಟೇಸ್ಟ್ ಮಾಡಿದೆ ನಾನು. ಈ ಸಾರು ಮುದ್ದೆಗೂ, ಚಪಾತಿಗೂ, ರೈಸ್ಗೂ ಎಲ್ಲಕ್ಕೂ ಚೆನ್ನಾಗಿರುತ್ತೆ. ಒಂದು ಸಾರಿ ಟ್ರೈ ಮಾಡಿ ನೋಡಿ ನೀವು ಕೂಡ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಾನು ವಿಡಿಯೋ ಕೊನೆವರೆಗೂ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಮೇಲೆ ಒಂದು ಕ್ಲಿಕ್ ಕೊಡಿ. ಯಾಕಂತಂದರೆ ನನ್ನ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ. ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ರಿಗೂ ಥ್ಯಾಂಕ್ಸ್. ಒಂದು ಸ್ವಲ್ಪ ಹೆಲ್ಪ್ ಮಾಡಿ ಫ್ರೆಂಡ್ಸ್.